ನಮ್ಮ ಪ್ರಾಂಶುಪಾಲರು ಶಿವಕುಮಾರ್ ಅವರು, ನಮ್ಮ ಉಪನ್ಯಾಸಕ ಬಂಧುಗಳು, ಜೊತೆಗೆ ನಮ್ಮ ಪುಟಾಣಿ ಮಗುನು ಸಹ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು ನೋಡಿದ್ರೆ ನಿಜವಾಗ್ಲೂ ನಾವು ಧನ್ಯರು ಅನ್ನಿಸ್ತದೆ. ಇವತ್ತು ನಾವು ಲೈಬ್ರರಿಗೆ ಹೋದ್ರೆ ಯಾವ ಕಡೆ ಕೈ ಇಟ್ಟರು ನಮ್ಗೆ ಅಂಬೇಡ್ಕರ್ ಬುಕ್ ಸಿಗ್ತಾನೆ ಇರ್ತದೆ. ನೀವು ಯಾವ ಶಾಲೆ ಮಕ್ಕಳು ಓದ್ತಾರ ಆ ಬುಕ್ಕಲ್ಲಿ ತೆಗೆದ್ರೆ ಅಂಬೇಡ್ಕರ್ ಒಂದು ಸಿಸ್ಟಮ್ ಅಲ್ಲಿ ಇದ್ದೇ ಇರ್ತದೆ. ನಾವು 1ನೇ ಕ್ಲಾಸಿಂದ ಅಂತಿಮ ನಾವು ಮುಗಿಯೋ ಡಿಗ್ರಿಗಟ್ಟನ್ನು ನಾವು ನೋಡ್ತಾ ಇದ್ರೆ ಅಂಬೇಡ್ಕರ್ದು ವಿಷಯ ಇಲ್ಲದೆ ಯಾವುದೇ ಪುಸ್ತಕ ಇವತ್ತು ನಮ್ಮ ಮುಂದೆ ಇಲ್ಲ. ಯಾತಕ್ಕೆ ಕಾರಣ ಅಂತಂದ್ರೆ ನಿಮಗೂ ನಮ್ಗೆಲ್ಲ ಗೊತ್ತಿದಂಗೆ ಇಡೀ ಈ ದೇಶಗಳು ಇವತ್ತು ಅಂಬೇಡ್ಕರ್ ಅವ್ರು ನೆನೀತಾರೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅಂಬೇಡ್ಕರ್ ಕೆಲವು ಸಿಸ್ಟಮ್ ನ ಬಿಡಿಸಿ ನಿಮ್ಮ ಮುಂದೆ ಹಂಚ್ಕೊಂಡ್ರು. ನಮ್ಮ ಆನಂದ್ ಮೂರ್ತಿ ಅವರು ಸಹ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡ್ರು. ಚಂದ್ರು ಅವರು, ಮುರಳಿ ಅವರು, ನಮ್ಮ ಉಪನ್ಯಾಸಕರು, ನಮ್ಮ ಪುಟಾಣಿ ಮಗುನು ಸಹ ಇವತ್ತು ಅಂಬೇಡ್ಕರ್ ಇತಿಹಾಸನ ನಿಮ್ಮ ಮುಂದೆ ಹಂಚ್ಕೊಂಡ್ರು. ನಾವು ನೀವೆಲ್ಲ ಕೇಳಿದ್ವಿ. ಆತ್ಮೀಯ ಬಂಧುಗಳೇ, ನನ್ನ ಒಂದು ಗುರಿ ಏನು ಅಂತಂದ್ರೆ ಏನಾದ್ರೂ ಮಾಡಿ ನಮ್ಮ ಮಕ್ಕಳು ಅಂಬೇಡ್ಕರ್ ತನಕ್ಕೆ, ಅಂಬೇಡ್ಕರ್ ಸ್ಥಾನಕ್ಕೆ ನಮ್ಮ ಮಕ್ಕಳು ಹೋಗ್ಬೇಕು ಅನ್ನೋ ಒಂದು ಹಂಬಲ ನಮ್ಮಲ್ಲಿ ಕಾಡ್ತಾ ಇದೆ. ಯಾತಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದ್ಕೊಂಡ್ಬಂದವನು. ನಾವು ಹೆಚ್ಚಿಗೆ ಓದಿಲ್ಲ, ನಿಮ್ಮ ತರ ಜಾಸ್ತಿ ಓದಿಲ್ಲ ಅಂತಂದ್ರೂ, ನಮ್ಮ ಉಪನ್ಯಾಸಕರು ಪ್ರಾಂಶುಪಾಲ ತರ ನಾವು ಓದಿಲ್ಲ, ಶಿವಕುಮಾರ್ ತರ ನಾವು ಓದಿಲ್ಲ ಅಂದ್ರೂ, ಕಡಿಮೆ ಓದಿದ್ರು ಸಹ, ಕಡಿಮೆ ತಿಳ್ಕೊಂಡಿದ್ರು ಸಹ ನಮಗ್ ಗೊತ್ತಿಲ್ಲ ಮಕ್ಕಳಿಗ ತಿಳಿ ಹೇಳೋಕ್ಕೋಸ್ಕರ ನಾನು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷನೂ ನಾವು ಅಂಬೇಡ್ಕರ್ ಜಯಂತಿ, ಮಹಿಳಾ ದಿನಾಚರಣೆ, ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀರಿ. ಆದ್ರೆ ಕಾರ್ಯಕ್ರಮಕ್ಕೆ ತುಂಬಾ ಇಂಪಣ ಕೊಡೋದು, ಒಂದು ಇತಿಹಾಸ ಆಳೋದು ಅಂದ್ರೆ ಅಂಬೇಡ್ಕರ್ ಪರಿನಿರ್ವಾಣ ದಿನ, ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ನಮಗೆ ಬಹಳ ಮುಖ್ಯವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಾಂಶುಪಾಲರಿಗೆ ಹೇಳ್ತಿದ್ದೆ, ವರ್ಷನೂ ನಮ್ಮ ಮಿಡ್ಲ್ ಸ್ಕೂಲ್ ಮಕ್ಕಳು, ಹೈಸ್ಕೂಲ್ ಮಕ್ಕಳಿಗೆ ನಾವು ನೋಟ್ಸ್ ಬುಕ್ ಕೊಡ್ತಾ